ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ನಾಲತವಾಡ ಪಟ್ಟಣದ ಅಮರೇಶ್ವರ ದೇವಸ್ಥಾನದ ಆವರಣದಲ್ಲಿ ಚಿಮ್ಮಲಗಿ ಹಾಗೂ ನಾಗರಬೆಟ್ಟ ಏತ ನೀರಾವರಿ ಸೇರಿದಂತೆ ರೈತರಿಗೆ ಅವಾರ್ಡ್ ವಿತರಣೆ ಕುರಿತಂತೆ ಯುವಜನ ಸೇನೆಯ ಹಾಗೂ ನಾನು ರೈತಪರ ಸಂಘಟನೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಅಮರನಾಥ ಉಪವಾಸ 3ನೇ ದಿನಕ್ಕೆ ಕಾಲಿಟ್ಟಿದೆ. ಸ್ಥಳಕ್ಕೆ ಆಗಮಿಸಿದ ಕೆಬಿಜೆಎನ್ಎಲ್ ಮುಖ್ಯ ಅಧೀಕ್ಷಕರಾದ ಆರ್ಎಲ್ ಹಳ್ಳೂರ ಅಧಿಕಾರಿಗಳ ತಂಡದೊಂದಿಗೆ ಮಾತಿನ ಚಟಾಪಟಿ ನಡೆದಿದೆ. ರೈತರು ಮತ್ತು ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯುವಜನ ಸೇನೆಯ ರಾಜ್ಯಾಧ್ಯಕ್ಷ ಶಿವಾನಂದ ವಾಲಿ ಮಾತನಾಡಿ 13 ವರ್ಷಗಳು ಕಳೆದರೂ ಪೂರ್ಣಗೊಳಿಸಬೇಕಾದ ಕಾಲುವೆ ಆರಂಭಿಸಿಲ್ಲ ಮತ್ತು 11 ವರ್ಷಗಳಿಂದ ನೆನೆಗುದಿಗೆ ಬೆದ್ದಿದ್ದ ಸೇತುವೆ ನಿರ್ಮಾಣದ ಕಾಮಗಾರಿ, ಜಮೀನು ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರವೂ ಇಲ್ಲ. ಈಚೆಗೆ ಅರಸನಾಳ ಬಳಿ ನಿರ್ಮಿಸಿದ ಕಾಲುವೆಗಳು ಕಳಪೆ ಕಾಮಗಾರಿಗಳಿಂದ ತಾನೇ ಉದುರಿ ಬಿದ್ದಿವೆ. ಚಿಮ್ಮಲಗಿ ಏತ ನೀರಾವರಿ ಯೋಜನೆಯು ರೈತರು ಬಹುದಿನದ ಕನಸು. ಸುಮಾರು ಹಳ್ಳಿಯ ರೈತರ ಪಾಡೇನು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನೀವು ಆರಾಮಾಗಿರಿ, ನಮ್ಗೇನು ಅದ್ರದ್ದೇನು ಅವಶ್ಯಕತೆ ಇಲ್ಲ. ಇಲ್ಲಿ ಒಬ್ಬನ ಸತ್ರ ಏನಿಲ್ಲ, ನಾಲ್ಕು ತೋಟದಾಗ ಹುಟ್ಟೋರೆಷ್ಟು ಸಾಯೋರೆಷ್ಟು, ಎಷ್ಟೋ ಜನ ಸಾಯ್ತಾರೆ, ಎಷ್ಟೋ ಜನ ಹುಡ್ತಾರ. ಅದಕ್ಕೆ ನಾವೇನು ಹೆದರಲ್ಲ. ನೀವು ಈ ಉಡಾಫಿ ಉತ್ತರಗಳನ್ನು ಕೊಡಕ್ ಹೋಗ್ಬೇಡ್ರಿ. ನಮ್ಗೆ 13 ವರ್ಷ ಕಾಯ್ದಿದ್ವಿ. ಮತ್ತೆ ಆ ರೈತರಿಗೆ ಹಳೆ ಕ್ಯಾಸೆಟ್ ಈಗೇನು 8 ಹಳ್ಳಿಗಳು ಹೊರಪಡ್ತಾವ. ಎಲ್ಲ ಕಡೆ ಕೂಡ ನಾವು ಭಿಕ್ಷೆ ಬೇಡಾರ ಅಲ್ಲಿ ನಿಮ್ಮ ಇಲಾಖೆಗೆ ತಲುಪಿಸೋ ಜವಾಬ್ದಾರಿ ನಮ್ಮದು. ಕೆಲಸ ಮಾಡ್ರಿ, ಅಧಿಕಾರ ಒಟ್ಟಿಗೆ ಸೂಚಿಸಿ. ಇದು ಸ್ಪಷ್ಟ. ಈಗಾಗಲೇ ಬಡಿಗೇರ್ ಸರ್ ಎಲ್ಲದ್ರಿ ಸಾಹೇಬ್ರ, ಬರ್ರಿ ಒಂದು ಸ್ವಲ್ಪ ಮುಂದೆ. 2-3 ತಿಂಗಳಿಂದ ನಿಮ್ಮ ಜೊತೆಗೆ ವಿಸಿಟಿಂಗ್ ಬಂದಿದ್ವಿಲ್ಲ ನಾವು. ಏನು ವಿಷಯ ಕಾಮಗಾರಿ ಸ್ಟಾಪ್ ಮಾಡಿದ್ರಿ ನೀವು? ಹಾಂ, ಒಪ್ಪಿಗೆ ಯಾಕೆ ಕೊಡ್ತಾ ಇಲ್ಲ ಅವರು? ಸಮಸ್ಯೆ ಅಲ್ಲ, ಅವಾರ್ಡ್ ಕಾಪಿ ಸಮಸ್ಯೆ ಇದೆ ಅಂತ ಹೇಳಕತ್ತಾರ ಅವರು. ಹಾಂ, ಅವಾರ್ಡ್ ಕಾಪಿ ಪರಿಸ್ಥಿತಿಯು ವಿಕೋಪಕ್ಕೆ ಹೋದಾಗ ಮಧ್ಯ ಪ್ರವೇಶಿಸಿದ ಕಾಂಗ್ರೆಸ್ ಮುಖಂಡರಾದ ಶಾಸಕರ ಪುತ್ರ ಪ್ರತಿರಾಜ್ ನಾಡಗೌಡ, ಶಂಕರರಾವ್ ದೇಶಮುಖ, ಗುರುಪ್ರಸಾದ್ ದೇಶಮುಖ, ಗುತ್ತಿಗೆದಾರರಾದ ರಾಯನಗೌಡ ತಾತಿರೆಡ್ಡಿ ಹೋರಾಟಗಾರರೊಂದಿಗೆ ಸಾಥ್ ನೀಡುವ ಮೂಲಕ ಶೀಘ್ರವೇ ಟೆಂಡರ್ ಪ್ರಕ್ರಿಯೆಗೆ ಶಾಸಕರ ಮೇಲೆ ಒತ್ತಡ ಹಾಗೂ ಮೇಲಧಿಕಾರಿಗಳೊಂದಿಗೆ ಚರ್ಚಿಸಿ 15 ದಿನಗಳಲ್ಲಿ ಟೆಂಡರ್ ಕರೆಯುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಒತ್ತಡವನ್ನು ಹೇರಿದ್ದಾರೆ. ಇದಕ್ಕೆ ಸಮ್ಮತಿಸಿದ ಅಧಿಕಾರಿಗಳು ಮೇಲಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರದಲ್ಲಿಯೇ ಕಾಲುವೆ ಕಾಮಗಾರಿಗೆ ಟೆಂಡರ್ ಕರೆಯುತ್ತೇವೆ, ರೈತರು ಸತ್ಯಾಗ್ರಹವನ್ನ ಕೈಬಿಡಬೇಕು ಎಂದು ಅಧಿಕಾರಿಗಳು ಮನವಿಯನ್ನ ಮಾಡಿದ್ರು. ಬೇಡಿಕೆ ಈಡೇರುವ ತನಕ ಹೋರಾಟ ಬಿಡುವ ಮಾತೇ ಇಲ್ಲ ಎಂದು ಪಟ್ಟು ಹಿಡಿದ್ರು. ಸತ್ಯಾಗ್ರಹ 3ನೇ ದಿನಕ್ಕೆ ಕಾಲಿಟ್ಟಿದೆ. ಉಪವಾಸ ಸತ್ಯಾಗ್ರಹದಲ್ಲಿ ಸಂಗಣ್ಣ ಕುಳಗೇರಿ, ಕರವೇ ಸಂಘಟನೆಯ ಅಧ್ಯಕ್ಷ ಮಲ್ಲು ಗಂಗನಗೌಡ, ಮುಖಂಡರಾದ ಜಿ ಮಹಂತೇಶ್, ಚಂದ್ರಶೇಖರ್ ಗಂಗನಗೌಡ, ಮಹಂತೇಶ್ ಮನದಾಳಮಠ, ಮಲ್ಲಣ್ಣ ಮಳೆ, ಅಮರೇಶ್ ವಡಗೇರಿ, ಬಾಬು ಹಾದಿಮನ ಸುತ್ತಮುತ್ತಲಿನ ನೂರಾರು ರೈತರು ಭಾಗವಹಿಸಿದ್ದಾರೆ. ಕಾಲುವೆ ಕಾಮಗಾರಿ ಪೂರ್ಣಗೊಂಡಿರಲಿಲ್ಲ, ಅರಸನಾಳದಿಂದ ಮುಂದೆ ಬಂದಿರಲಿಲ್ಲ. ನಾವು 2022ರಲ್ಲಿ ಏನು ನಮ್ಮ ಗಮನಕ್ಕೆ ತಂದಿದ್ರಿ, ಅದು ಲ್ಯಾಂಡ್ ಅಕ್ವಿಷನ್ ವಿಷಯದಲ್ಲಿ ಹಿಂದುಳಿದಿತ್ತು. ಈಗ ಅಮರೇನಗುಡಿಯವರೆಗೆ ಬಂದಿದೆ. ಅದಕ್ಕೆ ನಮಗೇನಾಗಿದೆ ಅಂದರೆ, ಇದು ಹೈವೇ ಸ್ಟ್ಯಾಂಡರ್ಡ್ ಆಗಿ SH41 ಅಪ್ಗ್ರೇಡೇಷನ್ ಮೇಲ್ದರ್ಜೆಗೆ ಏರಿಸಿದ್ರಿಂದ ಇದಕ್ಕೆ ನಾವು ಸಪ್ರೇಟಾಗಿ ಬ್ರಿಡ್ಜ್ ಮಾಡಬೇಕಾಗಿತ್ತು. ಅದು ನಮ್ಮ ಪ್ರೋಗ್ರಾಮ್ನಾಗ ಇರಲಿಲ್ಲ. 2022-23 ಸಾಲಿನ ಪ್ರೋಗ್ರಾಮ್ನಾಗ ಹಾಕೊಂಡು ಟೆಂಡರ್ ಕೂಡ ಮಾಡಿದ್ವಿ ಈ ಬ್ರಿಡ್ಜ್ಗೋಸ್ಕರ. 23ನೇ ಸಾಲಿನಲ್ಲೇ ನಮಗೆ MLA ಇಲೆಕ್ಷನ್ ಬಂತು. MLA ಇಲೆಕ್ಷನ್ ಬಂದ ತಕ್ಷಣ ಕೋಡ್ ಆಫ್ ಕಂಡಕ್ಟ್ ಬಂದು ಅದರ ಟೆಂಡರ್ ಪ್ರಕ್ರಿಯೆ ಮುಂದುವರಿಸಲಿಲ್ಲ. ಅದರಲ್ಲಿ ಒಬ್ಬನೇ ಗೊತ್ತಿರೋ ಭಾಗವಹಿಸಿದ್ರು. ಅನಿವಾರ್ಯವಾಗಿ ನಾವು ಟೆಂಡರ್ ಕ್ಯಾನ್ಸಲ್ ಮಾಡಿ ಅವರು ಟೆಂಡರ್ ಕಡಿಬೇಕಾಗಿತ್ತು. ಮತ್ತೆ ನಮಗೆ ಹೋದ ವರ್ಷದ್ದು ಏನಾಗಿದೆ, ನಮಗೆ ಅದರದ್ದು ಗ್ರಾಂಟು ಮೊನ್ನೆ ಈ ವರ್ಷದ 24-25 ಸಾಲಿಗೆ ಕೊಡ್ತೀವಿ ಅಂತ ಹೇಳಿದ ಮೇಲೆ ಮತ್ತೆ ಲೋಕಸಭೆ ಇಲೆಕ್ಷನ್ ಬಂತು 24-25ನೇ ಸಾಲಿನಲ್ಲಿ. ಅದು ನಿನ್ನೆ ಯಾವಾಗ ಮಾರ್ಚ್ 15ರಿಂದ ಜೂನ್ 6ನೇ ತಾರೀಕುವರೆಗೆ ಚುನಾವಣೆ ರೀತಿಸಿದ್ರೆ ನಮ್ಮ ಟೆಂಡರ್ ಪ್ರಕ್ರಿಯೆ. ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧರ್ಮಯುದ್ಧ ನ್ಯೂಸ್ ಕನ್ನಡ, ನಿಮ್ಮ ನಂಬಿಕೆಯ ಮಾಧ್ಯಮ.